ಮಧ್ಯಪ್ರಾಚ್ಯ ಯುದ್ಧದಿಂದ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಕೇಂದ್ರದಿಂದ ಅತ್ಯವಶ್ಯಕ ವಸ್ತುಗಳ ಕಾಯ್ದೆಯನ್ನು ಜಾರಿ ಮಾಡಲಾಗುತ್ತದೆ. ಎಲ್ಪಿಜಿ ಉತ್ಪಾದನೆ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವಂತೆ ಆದೇಶ. ದೇಶದಲ್ಲಿನ ತೈಲ ಶುದ್ಧೀಕರಣ ಕಂಪನಿಗಳಿಗೆ ಆದೇಶ. ಸಾರ್ವಜನಿಕ ತೈಲ ಮಾರಾಟ ಕಂಪನಿಗಳಿಗೆ ಒಂದು ಸೂಚನೆಯನ್ನು ನೀಡಲಾಗಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಹಿಂದೂಸ್ತಾನ್ ಪೆಟ್ರೋಲಿಯಂ, ಭಾರತ್ ಪೆಟ್ರೋಲಿಯಂ ಎಲ್ಪಿಜಿ ಉತ್ಪಾದನೆಯನ್ನು ಹೆಚ್ಚಿಸಿ ಗೃಹ ಬಳಕೆ ಒದಗಿಸೋಕೆ ಸೂಚನೆಯನ್ನು ನೀಡಲಾಗಿದೆ. ಗೃಹ ಬಳಕೆದಾರರಿಗೆ ಮಾತ್ರ ಪೂರೈಸಬೇಕು ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಖಡಕ್ಕಾದಂಥ ಆದೇಶವನ್ನು ನೀಡ್ತಾ ಇರುವಂಥದ್ದು. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಈ ಪರಿಸ್ಥಿತಿ ಮುಂದುವರಿತು ಅಂತಂದರೆ ಒಂದೆರಡು ದಿನ, 3 ದಿನ, 4 ದಿನಕ್ಕೆ ಓಕೆ. ಬಟ್ ನಿಮಗೆ ಮನೆ ಬಳಕೆಗೂ ಕಷ್ಟ ಆಯಿತು ಅಂತಂದರೆ ಮತ್ತೆ ಅಡುಗೆ ಮಾಡೋದು ಎಲ್ಲಿ? ಅವಾಗೆಲ್ಲ ಸೌದೆ ಒಲೆ, ಇಂಡಕ್ಷನ್ ಸ್ಟವ್ ಅದನ್ನು ಬಿಟ್ಬಿಡಿ ನೀವು. ಸೊ ಇದ್ರ ಮೇಲೆ ಡಿಪೆಂಡ್ ಆದವ್ರಿಗೆ ತೀರಾ ಸಮಸ್ಯೆ ಆಗುತ್ತೆ ಅಂತ. ಬಟ್ ಅದಕ್ಕೆ ಅಂತ ಒಂದು ರೂಲ್ಸ್ ಮಾಡ್ತಾ ಇದ್ದಾರೆ. ಏನಿದು ಅತ್ಯವಶ್ಯಕ ವಸ್ತುಗಳ ಕಾಯ್ದೆ? ಕ್ವಿಕ್ ಆಗಿ ನೋಡ್ಬಿಡೋಣ ಇದು ಹೆಂಗೆ ಹೆಲ್ಪ್ಫುಲ್ ಆಗುತ್ತೆ ನಮಗೆ ಈಗ ಸದ್ಯದ ಮಟ್ಟಿಗೆ ಅಂತ. ಅತ್ಯವಶ್ಯಕ ವಸ್ತುಗಳ ಕಾಯ್ದೆ 1955 ಅಂದರೆ ಭಾರತದಲ್ಲಿ ಅಕ್ಕಿ, ಬೇಳೆ, ಎಣ್ಣೆ, ಸಕ್ಕರೆ, ಇಂಧನ, ಔಷಧಿಗಳಂತಹ ವಸ್ತುಗಳನ್ನು ಪೂರೈಕೆ ಮಾಡೋದನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಮತ್ತು ಅಕ್ರಮ ದಾಸ್ತಾನು, ಬೆಲೆ ಏರಿಕೆಯನ್ನು ತಡೆಯೋದಕ್ಕೆ ಜಾರಿಯಲ್ಲಿರುವಂಥ ಕಾನೂನು. ಕೆಲವೊಂದಷ್ಟು ಪರಿಸ್ಥಿತಿಯನ್ನು ಬಳಸ್ಕೊಂಡು ಅಕ್ರಮ ದಾಸ್ತಾನು ಮಾಡೋದು, ಬೆಲೆ ಇದ್ದಕ್ಕಿದ್ದಂಗೆ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿಬಿಡೋದು, ಈ ಥರದ್ದೆಲ್ಲ ತಡೆಯೋದಕ್ಕೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಹೇಗಿದ್ರು ಕೊಂಡ್ಕೊಳ್ತಾರೆ, ಏನಾದರೂ ಕೊಂಡ್ಕೊಳ್ತಾರೆ ಅಂತ ಎರ್ರಬಿರ್ರಿ ರೇಟ್ ಹೇಳ್ಬಿಡ್ತಾರೆ. ಅದು ತೀರಾ ಸಮಸ್ಯೆ ಆಗುತ್ತೆ. ಅದನ್ನೆಲ್ಲ ತಡೆಗಟ್ಟೋದಕ್ಕೆ ಅಂತಲೇ ಇರುವಂಥ ಕಾಯ್ದೆ ಇದು. ಸೊ ಈ ಕಾನೂನು ತುರ್ತು ಸಂದರ್ಭದಲ್ಲಿ ಸರ್ಕಾರಕ್ಕೆ ಬೆಲೆ ನಿಯಂತ್ರಿಸೋಕೆ ಮತ್ತು ವಿತರಣೆ ನಿರ್ವಹಿಸೋದಕ್ಕೆ ವ್ಯಾಪಕ ಅಧಿಕಾರವನ್ನು ನೀಡುತ್ತೆ. ಸರ್ಕಾರ ಕಾಯ್ದೆಯಡಿ ಯಾವುದೇ ವಸ್ತುವನ್ನು ಅಗತ್ಯ ಅಂತ ಘೋಷಿಸಬಹುದು. ಕೋವಿಡ್ ವೇಳೆ ಮಾಸ್ಕು, ಸ್ಯಾನಿಟೈಸರು ಇದನ್ನ ಅಗತ್ಯ ವಸ್ತು ಅಂತ ಹೇಳಿದ್ರು. ಸೊ ಘೋಷಿಸಲಾಗಿತ್ತು. ಈ ಕಾಯ್ದೆಯಡಿ ನಿಯಮ ಉಲ್ಲಂಘಿಸುವವರಿಗೆ ಜೈಲು ಶಿಕ್ಷೆ, ದಂಡವನ್ನು ವಿಧಿಸಲಾಗುತ್ತೆ. ಆ ಸಂದರ್ಭಕ್ಕೆ ತಕ್ಕಂತೆ ಆ ಸಂದರ್ಭದಲ್ಲಿ ಯಾವ್ದು ಅಗತ್ಯ ಆಗಿರುತ್ತೋ ಅದನ್ನ ಅಗತ್ಯ ವಸ್ತುಗಳು ಅಂತ ಪೂರೈಕೆ ಮಾಡಬೇಕಾಗತ್ತೆ. ಅಗತ್ಯ ವಸ್ತುಗಳು ಅಂತ ಹೇಳ್ತಾರೆ. ಸೊ ಅದ್ರ ಮೇಲೆ ಯಾರಾದರೂ ಅಕ್ರಮವಾಗಿ ದಾಸ್ತಾನು ಮಾಡ್ಕೊಳ್ಳೋದು ಅಥವಾ ಸಿಕ್ಕಾಪಟ್ಟೆ ರೇಟ್ ಹೇಳೋದು ಈ ಥರದ್ದೆಲ್ಲ ಮಾಡಿದ್ರೆ ಜೈಲು ಶಿಕ್ಷೆ ಮತ್ತೊಂದು ಆಗತ್ತೆ. ಇನ್ನು ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗ್ತಾ ಇದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲಾಖೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡ್ತಾ ಇರುವಂಥದ್ದು. ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಲಾಗ್ತಾಗಿದೆ. ಈಗ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲಾಖೆ ಇದಕ್ಕೆ ಟ್ವೀಟ್ ಮಾಡಿದೆ. ಹೋಟೆಲ್ಗಳಿಗೆ ಗ್ಯಾಸ್ ಪೂರೈಕೆಯಲ್ಲಿ ಅಡ್ಡಿ ಆಗದಂತೆ ಕ್ರಮವನ್ನು ಕೈಗೊಳ್ಳಬೇಕು. ಗ್ಯಾಸ್ ಸಿಲಿಂಡರ್ ಪೂರೈಕೆ ಯಥಾಸ್ಥಿತಿಯನ್ನು ಕಾಪಾಡುವುದಕ್ಕೆ ಸಮಿತಿ ರಚನೆ. ಹೆಚ್ಚಿನ ಪ್ರಮಾಣದ ಗ್ಯಾಸ್ ಉತ್ಪಾದನೆಗೆ ಸೂಚನೆ ನೀಡಿದ್ದೇವೆ. ತೈಲ ಸಂಸ್ಕರಣಾ ಘಟಕಗಳಿಗೆ ಈಗಾಗಲೇ ಸೂಚನೆಯನ್ನು ನೀಡಿದ್ದೇವೆ. ಗ್ಯಾಸ್ ಬುಕ್ಕಿಂಗಿಗೆ 25 ದಿನಗಳನ್ನು ನಿಗದಿ ಮಾಡಿದ್ದೇವೆ. ಗ್ಯಾಸ್ ಅಕ್ರಮ ದಾಸ್ತಾನು, ಕಾಳಸಂತೆ ಮಾರಾಟ ತಡೆಯುವುದಕ್ಕೆ ಕ್ರಮ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲಾಖೆ ಇದನ್ನು ಟ್ವೀಟ್ ಮಾಡಿದೆ. ಸೊ ಇವತ್ತು ರೂಲ್ಸನ್ನು ಬೇರೆ ತಂದ್ರಲ್ವಾ, ಅಂದರೆ ಮುಂಚೆ ಹೆಂಗಿತ್ತು ಅಂದರೆ 15 ಡೇಸಿಗೆ ಒನ್ಸ್ ನಾವು ಬುಕ್ಕಿಂಗ್ ಮಾಡೋದು 15 ಡೇಸ್ ಗ್ಯಾಪ್ ಇರಬೇಕಿತ್ತು. 15 ದಿನಗಳ ನಂತರ ಬುಕ್ಕಿಂಗ್ ಮಾಡಬೇಕಾಗಿತ್ತು. ಅದಾದಮೇಲೆ 21 ಡೇಸ್ ಅಂತ ಮಾಡಿದ್ರು. ಈಗ ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿಕೊಂಡು 25 ದಿನ ಅಂತ. ನೀವು ಒಂದು ಗ್ಯಾಸ್ ಬುಕ್ಕಿಂಗ್ ಮಾಡಬೇಕು ಅಂತಂದರೆ 25 ದಿನ ಕಳೆದಿರಬೇಕು ಅಂತ. ಸೊ ಈ ಥರದ್ದೆಲ್ಲ ರೂಲ್ಸನ್ನು ಜಾರಿಗೆ ತರಲಾಗಿದೆ. ಇನ್ನು ದೇಶದಲ್ಲಿ ಇನ್ನೆಷ್ಟು ದಿನ LPG ಅಭಾವ ಸೃಷ್ಟಿಯಾಗುತ್ತೆ? ಇದು ನಮಗೆಲ್ರಿಗೂ ಇರೋ ಪ್ರಶ್ನೆ ಅಲ್ವಾ. ಯುದ್ಧ ಪ್ರಾರಂಭವಾಗಿ 11ನೇ ದಿನಕ್ಕೆ ಈ ಥರದ ಪರಿಸ್ಥಿತಿ ಇದೆ ಅಂತಂದರೆ ಈ ಯುದ್ಧ ನೋಡಿದ್ರೆ 3 ತಿಂಗಳು 6 ತಿಂಗಳು ನಡೆಸ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ಅಭಾವ ಅಂತ ನಾವೇನು ಕರಿತಾ ಇದ್ದೀವಿ, LPG ಅಭಾವ ಎಷ್ಟು ದಿನ ಹಿಂಗೆ ಮುಂದುವರಿಯುತ್ತೆ ಅಂತ. ಹೀಗೆ ಮುಂದುವರೆದ್ರೆ ಹೋಟೆಲ್ಗಳ ಗತಿಗೇನು? ಹೋಟೆಲ್, ರೆಸ್ಟೋರೆಂಟ್ಗಳು ಮುಚ್ಚುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ದೇಶದ ಹಲವು ರಾಜ್ಯಗಳಿಗೆ ಗ್ಯಾಸ್ ಪೂರೈಕೆ ಸ್ಥಗಿತ. ದೇಶದಾದ್ಯಂತ ಅಗತ್ಯ ಸರಕುಗಳ ಕಾಯ್ದೆ ಜಾರಿ. ಹೋರ್ಮುಜ್ ಜಲಸಂಧಿ ಸದ್ಯಕ್ಕೆ ಭಾರತದ ಪಾಲಿಗೆ ದೂರ. ಹೊಸ ಪೂರೈಕೆ ದೇಶಗಳು ಸಿಗೋವರೆಗೂ ಸಂಕಷ್ಟದ ಪರಿಸ್ಥಿತಿ. ಗ್ಯಾಸ್ ಪೂರೈಸುವ ಹೊಸ ದೇಶಗಳಿಗಾಗಿ ಹುಡುಕಾಟ. ಹಾಗಾದ್ರೆ ಇನ್ನೆಷ್ಟು ದಿನ ಈ LPG ಪರದಾಟ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಇನ್ನೆಷ್ಟು ದಿನ ನಾವು ಇದೇ ಥರದೊಂದು ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಅಂತ. ಈಗ ಹೋರ್ಮುಜ್ ಜಲಸಂಧಿನ ಇವರು ಕ್ಲೋಸ್ ಮಾಡಿರೋದ್ರಿಂದಲೇ ಈ ಥರದ್ದೆಲ್ಲ ಸಮಸ್ಯೆನ ಎದುರಿಸ್ತಾ ಇರೋದು. ಈಗ ಸದ್ಯಕ್ಕೆ ಅದು ಹೆಂಗೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ಕೊಳ್ಬೇಕಾಗತ್ತೆ. ಈಗ ಬೇರೆ ರಾಷ್ಟ್ರಗಳ ಜೊತೆಗೆ ಮಾತುಕತೆ ಮಾಡ್ಕೊಳ್ಬೇಕಾಗತ್ತೆ, ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೊಂದು ಸ್ವಲ್ಪ ಟೈಮ್ ಆದರೂ ಬೇಕಲ್ವಾ. ಹಾಗಾಗಿ ಎಷ್ಟು ದಿನ ಆಗ್ಬೋದು ಇದು ಅನ್ನೋದೊಂದು ಪ್ರಶ್ನೆ, ಅನುಮಾನ ಹುಟ್ಕೊಳ್ತಾ ಇದೆ. ದೇಶದ ಹಲವು ರಾಜ್ಯಗಳಿಗೆ ಗ್ಯಾಸ್ನ ಪೂರೈಕೆ ಸ್ಥಗಿತ ಆಗ್ತಾ ಇದೆ. ದೇಶದಾದ್ಯಂತ ಅಗತ್ಯ ಸರಕುಗಳ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಜಾರಿಗೆ ತರ್ತಾ ಇದ್ರೂ ಕೂಡ ಸಮಸ್ಯೆ ಎಷ್ಟು ದಿನ ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 1 ದಿನದಲ್ಲಿ ಸರಿ ಹೋಗುತ್ತಾ, 2 ದಿನದಲ್ಲಿ ಸರಿ ಹೋಗುತ್ತಾ, ಈ ಥರದ್ದು ಪ್ರಶ್ನೆ ಹುಟ್ಕೊಳ್ತಾ ಇರೋದು. ಅಗತ್ಯ ಸರಕುಗಳ ಕಾಯ್ದೆ ಜಾರಿ ಮಾಡಿದ್ದೇಕೆ ಕೇಂದ್ರ ಅನ್ನೋ ಪ್ರಶ್ನೆ. ಅಗತ್ಯ ಸರಕುಗಳ ಕಾಯ್ದೆಯಿಂದಾಗುವಂಥ ಅನುಕೂಲ ಆದ್ರೂ ಏನು? ಈ ಕಾಯ್ದೆ ಅಡಿ 4 ವರ್ಗಗಳಾಗಿ ಗ್ಯಾಸ್ ಪೂರೈಕೆ ವಿಂಗಡಣೆ. ಗೃಹ ಬಳಕೆ ಅನಿಲ,
PNG, CNGಗೆ ಮೊದಲ ಆದ್ಯತೆ. ಎರಡನೇ ಪೂರೈಕೆ ಆದ್ಯತೆ ರಸಗೊಬ್ಬರ ಕಾರ್ಖಾನೆಗಳು. ಮೂರನೇ ವರ್ಗದಲ್ಲಿ ದೊಡ್ಡ ಕೈಗಾರಿಕೆಗಳಿಗೆ ಸರಬರಾಜು. ಕೊನೆಯ ವರ್ಗದಲ್ಲಿ ಬರುವ ಹೋಟೆಲ್ ಅಂಡ್ ರೆಸ್ಟೋರೆಂಟ್. ಎಲ್ರಿಗೂ ಪೂರೈಸಿದ ನಂತರ ಹೋಟೆಲ್ಗಳಿಗೆ ಪೂರೈಕೆ. ಆದ್ಯತೆಗೆ ಅನುಗುಣವಾಗಿ ಸರಬರಾಜು ಮಾಡೋದಕ್ಕೆ ಕೇಂದ್ರ ಕ್ರಮವನ್ನು ಕೈಗೊಳ್ತಾ ಇದೆ. ಸೊ ಮೊದಲು ಇಂಪಾರ್ಟೆಂಟ್ ಯಾರಿಗೆ, ಯಾವುದಕ್ಕೆ ತುಂಬ ಅಗತ್ಯ, ಇದಕ್ಕೆಲ್ಲ ಪೂರೈಕೆ ಮಾಡಿಬಿಡೋದು. ಸೊ ಹಂಗೆ ನೋಡಿದಾಗ ಹೋಟೆಲ್ಗಳಿಗೆ ಕೊನೆಯದಾಗಿ ಬರುತ್ತಂತೆ. ಎಲ್ಲ ಕಡೆನೂ ಪೂರೈಕೆ ಆದ ನಂತರ, ಎಲ್ಲ ಕ್ಷೇತ್ರಕ್ಕೂ ತಲುಪಿದ ನಂತರ ಅಂದರೆ ಆ ಅಗತ್ಯಕ್ಕೆ ಅನುಗುಣವಾಗಿ ಇವರು ವರ್ಗ ಮಾಡ್ಕೊಳ್ತಾ ಇದ್ದಾರೆ.